ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನಗೆ ಆ ಒಬ್ಬ ವ್ಯಕ್ತಿ ಹತ್ರ ಮಾತಾಡಬೇಕು, ಯಾರಿಗೆ ಈ ಫೀಲಿಂಗ್ ಒಳಗಡೆಯಿಂದ ಬರ್ತಾ ಇದೆ. ನಾನು ನನ್ನ ತುಂಬ ಟೈಮನ್ನು ನಾನು ವೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮನ್ನು ನಾನು ಕರೆಕ್ಟಾಗಿ ಎಲ್ಲಾದರೂ ಯೂಸ್ ಮಾಡ್ಕೊಳ್ಬೇಕು, ನಾನೇನಾದರೂ ನನ್ನ ಸ್ವಂತದ್ದನ್ನು ಶುರು ಮಾಡಬೇಕು, ಏನಾದರೂ ಒಂದು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮನ್ನು ಜನರೇಟ್ ಮಾಡಬೇಕು. ನನ್ನ ಟೈಮ್ ಎನ್ನುವಂಥ ಸುಮ್ಮನೆ ವೇಸ್ಟ್ ಆಗ್ತಿದೆಯಲ್ಲ, ಈ ಫೀಲಿಂಗ್ ನಿಮ್ಮೊಳಗೆ ಒಂದು ಸಲ ಬಂದಿದ್ರೆ ಈ ವಿಡಿಯೋವನ್ನ ಎಂಡ್ ತನಕ ನೋಡಿ. ನಿಮ್ಗೊಂದು ವಿಷಯ ಗೊತ್ತಾ, ತುಂಬಾ ಜನರಿಗೆ ನಾನು ಬೆಳಿಬೇಕು, ನಾನು ಎಕ್ಸ್ಟ್ರಾ ಅರ್ನ್ ಮಾಡಬೇಕು, ನಾನು ಹೊಸ ಹೊಸ ಸ್ಕಿಲ್ಸ್ ಗಳನ್ನ ಕಲ್ತ್ಕೊಳ್ಬೇಕು, ಇದೆಲ್ಲವೂ ಕೂಡ ಮನ್ಸಿದೆ. ಆದ್ರೆ ಅವ್ರ ಹತ್ರ ಇರುವಂತ ಒಂದೇ ಕ್ವಶನ್, ನಾನು ಎಲ್ಲಿಂದ ಶುರು ಮಾಡ್ಲಿ ಅಂತ. ನಾವೆಲ್ಲರೂ ಕೂಡ ಒಂದೇ ರೂಟಿನಲ್ಲಿ ಸ್ಟಕ್ ಆಗಿರ್ತೀವಿ. ಹೇಳ್ತೀವಿ, ಕೂರ್ತೀವಿ, ಮೊಬೈಲ್ ನೋಡ್ತೀವಿ, ಸ್ಕ್ರಾಲ್ ಮಾಡ್ತೀವಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, 2 ಮೋಟಿವೇಶನಲ್ ರೀಲ್ಸ್ ನೋಡ್ತೀವಿ, ಮತ್ತು ಪುನಃ ಅದನ್ನ ಮಡ್ಚಿಡ್ತೀವಿ, ಅಲ್ಲಿಗೆ ಮತ್ತು ಮಲಗಿಬಿಡ್ತೀವಿ. ಬಟ್ ಮಲಗಿದಾಗ್ಲೂ ಕೂಡ ಡೀಪ್ ಡೌನ್ ಒಂದು ವಾಯ್ಸ್ ಬರ್ತಾ ಇರುತ್ತೆ, ಇಲ್ಲ ನೀನೇನಾದ್ರೂ ಎಕ್ಸ್ಟ್ರಾ ಮಾಡಬೇಕು, ನಿನ್ನೊಳಗೆ ಏನೋ ಒಂದಿದೆ, ಅದನ್ನ ನೀನು ಗುರುತಿಸ್ಕೊಂಡು ನೀನೇನಾದ್ರೂ ಒಂದು ಎಕ್ಸ್ಟ್ರಾ ಮಾಡಬೇಕು ಅಂತ ಆ ಒಂದು ಇನ್ನರ್ ವಾಯ್ಸ್ ಇದೆಯಲ್ಲ, ಅದು ಎಲ್ರಿಗೂ ಬರ್ತಾ ಇರುತ್ತೆ. ಬಟ್ ಕನ್ಫ್ಯೂಸಿಂಗ್ ಪಾರ್ಟ್ ಏನು ಗೊತ್ತಾ, ಹೇಗೆ ಅಂತ, ಯಾವುದನ್ನ ಮಾಡಲಿ, ಯಾವ ಬಿಸ್ನೆಸ್ ಅನ್ನ ಮಾಡಲಿ. ನನ್ನಂತ ನಾರ್ಮಲ್ ವ್ಯಕ್ತಿ ಮನೆಯಲ್ಲೇ ಕೂತ್ಕೊಂಡು ಸ್ಕ್ರಾಚ್ ಇಂದ ಯಾವ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ಬೋದು, ಈ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ನನಗೆ ಆಲ್ರೆಡಿ ಈ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡಿದಂತ ವ್ಯಕ್ತಿಗಳು ಯಾರಾದ್ರೂ ಗೈಡ್ ಮಾಡ್ತಾರಾ, ಮೆಂಟರ್ ಮಾಡ್ತಾರಾ, ಈ ಎಲ್ಲಾ ಕ್ವಶನ್ಸ್ಗಳು ನಮ್ಮೊಳಗೆ ಬರುತ್ತೆ. ಲೆಟ್ ಮಿ ಟೆಲ್ ಯು ಸಮಥಿಂಗ್ ಹಾನೆಸ್ಟ್ಲಿ. ಇವಾಗ ಈ ಪ್ರಸ್ತುತ ಜಗತ್ತಿನಲ್ಲಿ 2 ಟೈಪ್ನ ಜನಗಳಿದ್ದಾರೆ. ಒಬ್ರು ಕನ್ಸ್ಯೂಮರ್ಸ್, ಅವರು ನೋಡ್ತಾರೆ, ಸ್ಕ್ರಾಲ್ ಮಾಡ್ತಾರೆ, ಕನ್ಸ್ಯೂಮ್ ಮಾಡ್ತಾರೆ, ಅದೇ ರೀತಿ ಸುಮ್ಮನೆ ಕಂಪ್ಲೇಂಟ್ ಮಾಡ್ಕೊಳ್ತಾ ಸುಮ್ಮನೆ ಕೂತ್ಬಿಡ್ತಾರೆ. ಇನ್ನೊಬ್ರು ಕ್ರಿಯೇಟರ್ಸ್ ಆರ್ ಡೂವರ್ಸ್, ಇವರು ಸಣ್ಣ ಒಂದು ಆಪರ್ಚುನಿಟಿ ಸಿಕ್ಕಿದ್ರು ಸಾಕು, ಆ ಆಪರ್ಚುನಿಟಿಯನ್ನು ಇಷ್ಟು ದೊಡ್ಡದಾಗಿ ಮಾಡಿ ಅವರ ನಾರ್ಮಲ್ ಲೈಫನ್ನು ಎಕ್ಸ್ಟ್ರಾರ್ಡಿನರಿಯಾಗಿ ಕನ್ವರ್ಟ್ ಮಾಡ್ಕೊಳ್ತಾರೆ. ಡಿಫ್ರೆನ್ಸ್ ಏನು ಗೊತ್ತಾ, ಈ ಇಬ್ಬರ ನಡುವೆ ಹಣದ ಡಿಫ್ರೆನ್ಸ್ ಅಲ್ಲ, ಸ್ಕಿಲ್ಲಿನ ಡಿಫ್ರೆನ್ಸ್ ಅಲ್ಲ. ಡಿಫ್ರೆನ್ಸ್ ಏನು ಅಂತ ಹೇಳಿದರೆ ಕಲಿಕೆ ಹಾಗೂ ಆ್ಯಕ್ಷನ್ ತಗೊಳ್ಳುವಂಥ ಕೆಪಾಸಿಟಿ. ನೀವು ಕೂಡ ಏನಾದರೂ ಸ್ವಂತ ಸ್ಟಾರ್ಟ್ ಮಾಡಬೇಕು ಎನ್ನುವಂಥ ಆಲೋಚನೆ ಇರುವಂಥ ವ್ಯಕ್ತಿಯಾಗಿದ್ದರೆ, ನೀವು ಕೂಡ ಏನಾದರೂ ಒಂದು ಡಿಜಿಟಲಿ ನಾನೇನಾದರೂ ಕಲಿಬೇಕು, ಏನಾದರೂ ಎಕ್ಸ್ಟ್ರಾ ಅರ್ನ್ ಮಾಡಬೇಕು ಎನ್ನುವಂಥ ಆಲೋಚನೆ ಇರುವಂಥ ವ್ಯಕ್ತಿಯಾಗಿದ್ದರೆ, ಲೆಟ್ ಮಿ ಇಂಟ್ರೊಡ್ಯೂಸ್ ಯು ಟು ಒನ್ ಆಫ್ ದಿ ಬೆಸ್ಟ್ ಆಪರ್ಚುನಿಟೀಸ್ ಇನ್ ಇಂಡಿಯಾ, ವೇರ್ ಥೌಸಂಡ್ಸ್ ಆಫ್ ಪೀಪಲ್, ಸಾವಿರಗಟ್ಟಲೆ ಜನ ಆಲ್ರೆಡಿ ಈ ಆಪರ್ಚುನಿಟಿಯನ್ನು ಯೂಸ್ ಮಾಡಿಕೊಂಡು ತಮ್ಮ ಲೈಫಲ್ಲಿ ದೊಡ್ಡದಾದ ಬದಲಾವಣೆಯನ್ನು ತರ್ತಾ ಇದ್ದಾರೆ. ಈ ಇಂಡಸ್ಟ್ರಿಯ ಹೆಸರು ಬಂದ್ಬಿಟ್ಟು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಈ ಇಂಡಸ್ಟ್ರಿ ಭಾರತದಲ್ಲಿ 20,000 ಕೋಟಿಯಷ್ಟು ದೊಡ್ಡದಾಗಿರುವಂಥ ಇಂಡಸ್ಟ್ರಿ. ಈ ಇಂಡಸ್ಟ್ರಿ ಒಳಗೆ ಲಕ್ಷಗಟ್ಟಲೆ ಜನ ತಮ್ಮ ಬದುಕನ್ನು ಬದಲಾಯಿಸಿಕೊಳ್ತಾ ಇದ್ದಾರೆ. ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳಿದ್ರೆ ಬರೀ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ಕಲೀಗ್ಸ್ ಇವರೆಲ್ಲರಿಗೂ ಕೂಡ ಮಾರಾಟ ಮಾಡೋದು ಮಾತ್ರ ಅಲ್ಲ, ಇದು ಒಂದು ಪ್ರಾಪರ್ ಸಿಸ್ಟಮ್. ಈ ಸಿಸ್ಟಮ್ ಅಲ್ಲಿ ನೀವು ಸ್ಕಿಲ್ಸ್ ಅನ್ನು ಕಲಿಬೇಕು, ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ಗಳನ್ನು ಕಲಿಬೇಕು, ಕಮ್ಯುನಿಕೇಷನ್ ಸ್ಕಿಲ್ಸ್ಗಳನ್ನು ಕಲಿಬೇಕು, ಟೀಮ್ ವರ್ಕ್ ಅನ್ನು ಕಲಿಬೇಕು, ಇನ್ನೂ ಸಾಕಷ್ಟು ವಿಚಾರಗಳನ್ನು ಕಲಿತು ಒಂದು ಪ್ರಾಪರ್ ಸಿಸ್ಟಮ್ ಅಲ್ಲಿ ನೀವು ಇದನ್ನ ಡೂಪ್ಲಿಕೇಟ್ ಮಾಡಿದ್ರೆ ನೀವು ಕೂಡ ಕಲಿತಾ ಇನ್ಕಮ್ ಅನ್ನ ಅರ್ನ್ ಮಾಡಿ. ಬೇಸಿಕಲಿ ಹೇಳ್ಬೇಕಂತ ಹೇಳಿದ್ರೆ ಎಲ್ಲ ರೀತಿಯ ಸ್ಕಿಲ್ಸ್, ಪ್ರಾಕ್ಟಿಕಲ್ ಲರ್ನಿಂಗ್ಸ್, ಅದೇ ರೀತಿ ಅರ್ನಿಂಗ್ಸ್, ಇದೆಲ್ಲವೂ ಕೂಡ ಒಂದೇ ಕಡೆಯಲ್ಲಿ ಒಟ್ಟುಗೂಡಿದ್ರೆ ಹೇಗಿರುತ್ತೋ ಆ ರೀತಿಯ ಒಂದು ವ್ಯವಸ್ಥೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇರುವಂಥದ್ದು ದೊಡ್ಡ ಸಮುದ್ರ. ಆ ಸಮುದ್ರದಲ್ಲಿ ನಾನು ಚೂಸ್ ಮಾಡಿದಂಥ ಕಂಪನಿ ಏನಿದೆ, ಇದಕ್ಕೆ ಒಂದು ರಿಚ್ ಹೆರಿಟೇಜ್ ಇದೆ, ರಿಚ್ ಬ್ಯಾಕ್ಗ್ರೌಂಡ್ ಇದೆ. ಅದೇ ರೀತಿ ಈ ಒಂದು ಕಂಪನಿ ಇಡೀ ಭಾರತ ದೇಶದಲ್ಲಿ ಹೈಯೆಸ್ಟ್ ಪೇಔಟ್ ಅನ್ನು ಕೊಡುವಂಥ ಕಂಪನಿ ಯಾವುದಾದ್ರೂ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇದ್ರೆ ಅದು ನನ್ನ ಕಂಪನಿ, ನಾನು ಸೆಲೆಕ್ಟ್ ಮಾಡಿದಂಥ ಕಂಪನಿ, ದ ಮೋಸ್ಟ್ ಟ್ರಸ್ಟೆಡ್ ಕಂಪನಿ ಇನ್ ಇಂಡಿಯಾ ಅಂತ ಹೇಳ್ಬೋದು. ಇದನ್ನು ಸ್ಟಾರ್ಟ್ ಮಾಡಲಿಕ್ಕೆ ನಿಮಗೆ ಯಾವುದೇ ರೀತಿಯ ಆಫೀಸ್ ಬೇಡ, ಸ್ಟಾಫ್ಸ್ ಬೇಡ, ಎಂಪ್ಲಾಯೀಸ್ ಬೇಡ, ಏನು ಬೇಡ. ನಿಮಗೆ ಬೇಕಾಗಿರೋದು ಒಂದು ಫೋನು ಮತ್ತು ನೀವು. ಈ ಆಪರ್ಚುನಿಟಿ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಗ್ರೋ ಮಾಡಿಸಿದೆ. ಯಾಕಂತ ಹೇಳಿದ್ರೆ ಈ ಆಪರ್ಚುನಿಟಿ ಒಳಗೆ ಬರಲಿಕ್ಕೆ ಯಾವುದೇ ರೀತಿಯ ಡಿಗ್ರಿ ಬೇಕಂತಿಲ್ಲ, ಯಾವುದೇ ರೀತಿ ಸರ್ಟಿಫಿಕೇಟ್ಸ್ ಬೇಕಂತಿಲ್ಲ, ಯಾವುದೇ ರೀತಿ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಬೇಕಂತಿಲ್ಲ, ಯಾವುದೇ ರೀತಿ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಸ್ ಬೇಕಂತಿಲ್ಲ, ನೀವು ಸೋಷಿಯಲ್ ಮೀಡಿಯಾ ಎಕ್ಸ್ಪರ್ಟ್ ಆಗಿರ್ಬೇಕಂತಿಲ್ಲ, ನಿಮ್ಮ ಹತ್ರ ದೊಡ್ಡ ಕಸ್ಟಮರ್ ನೆಟ್ವರ್ಕು ಇರಬೇಕಂತ ಏನಿಲ್ಲ. ನಿಮ್ಮ ಹತ್ರ ಕಲಿತೀನಿ ಹಾಗೂ ಕನ್ಸಿಸ್ಟೆನ್ಸಿಯಾಗಿ ಈ ಬಿಸ್ನೆಸ್ ಅಲ್ಲಿ ವರ್ಕ್ ಮಾಡ್ತೀರಿ ಎನ್ನುವಂಥ ಒಂದು ಮೈಂಡ್ ಸೆಟ್ ಇದ್ರೆ ಸಾಕು, ನೀವು ಈ ಬಿಸ್ನೆಸ್ ಅಲ್ಲಿ ತುಂಬಾ ಎತ್ತರಕ್ಕೆ ಬೆಳಿಬೋದು. ಈ ಬಿಸ್ನೆಸ್ ಅಲ್ಲಿ ನೀವೇನೆಲ್ಲ ಕಲಿತೀರಾ, ಪರ್ಸನಲ್ ಬ್ರ್ಯಾಂಡಿಂಗ್ ಅನ್ನು ಕಲಿತೀರಾ, ಸೇಲ್ಸ್ ಕಮ್ಯುನಿಕೇಶನ್ ಅನ್ನು ಕಲಿತೀರಾ, ಸೋಷಿಯಲ್ ಮೀಡಿಯಾ ಕಂಟೆಂಟ್ ಸ್ಕಿಲ್ ಅನ್ನು ಕಲಿತೀರಾ, ಝೂಮ್ ಪ್ರೆಸೆಂಟೇಷನ್ಸ್ ಗಳನ್ನ ಕಲಿತೀರಾ, ಲೀಡರ್ಶಿಪ್ ಅಂಡ್ ಮೆಂಟರಿಂಗ್ ಅನ್ನು ಕಲಿತೀರಾ, ಡಿಜಿಟಲಿ ಒಂದು ಟೀಮ್ ಅನ್ನು ಬಿಲ್ಡ್ ಮಾಡೋದು ಹೇಗೆ ಅನ್ನುವಂಥದ್ದನ್ನು ಕಲಿತೀರಾ, ಬಿಸ್ನೆಸ್ ಮೈಂಡ್ ಸೆಟ್ ಡೆವಲಪ್ ಮಾಡ್ಕೊಳ್ತೀರಾ, ಟೈಮ್ ಮ್ಯಾನೇಜ್ಮೆಂಟ್ ಅನ್ನು ಕಲಿತೀರಾ, ಕಾನ್ಫಿಡೆನ್ಸ್ ಹಾಗೂ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ ಗಳನ್ನ ಕಲಿತೀರಾ. ಸೊ ನಿಮ್ಗೂ ಕೂಡ ಸುಮ್ಮನೆ ಕೂತು ಸಾಕಾಗಿದೆಯಾ, ಏನ್ ಕಲಿಯೋಣ ಅಂತ ಆಲೋಚನೆ ಮಾಡಿ ಸಾಕಾಗಿದೆ. ಈ ಇಂಡಸ್ಟ್ರಿ ಎನ್ನುವಂಥದ್ದು ನಿಮಗೋಸ್ಕರ ಮಾಡಿರುವಂತ ಇಂಡಸ್ಟ್ರಿ. ಹಾಗಾಗಿ ಸುಮ್ಮನೆ ಕೂರೋದನ್ನ ಬಿಡಿ, ಏನಾದ್ರೂ ಸ್ಟಾರ್ಟ್ ಮಾಡಿ. ಅಂಡ್ ಇಫ್ ಯು ಆರ್ ಸೀರಿಯಸ್ ಅಬೌಟ್ ಬಿಲ್ಡಿಂಗ್ ಅ ಬಿಸ್ನೆಸ್ ಫ್ರಮ್ ದ ಸ್ಕ್ರಾಚ್, ದೆನ್ this industry is built for you. This is an opportunity which will make you the best version of yourself. So DM me, let's talk.